ಸಿಎಂ ಬಜೆಟ್ ಬೆನ್ನಲ್ಲೇ ಈಗ ಮತ್ತೆ ಕಾವೇರ್ತಾ ಇದೆ ಕುರ್ಚಿಯ ಕದನ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಪದೇ ಪದೇ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯಗೆ ಸೆಡ್ಡು ಹೊಡೆಯೋಕೆ ಡಿ.ಕೆ. ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನಾಗಿರಬಹುದು? ಕಾಂಗ್ರೆಸ್ನಲ್ಲಿರುವಂತಹ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಸಿಎಂಗೆ ಸೆಡ್ಡು ಹೊಡೆಯೋಕೆ ಒಂದು ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಖರ್ಗೆ ಕರ್ಮಭೂಮಿ ಅಂತಲೇ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಜೊತೆ ಕೈ ಜೋಡಿಸಿದ್ರ ಎಐಸಿಸಿ ಅಧ್ಯಕ್ಷರು. ಖರ್ಗೆ ಜೊತೆಯಲ್ಲೇ ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ಏನಿರಬಹುದು ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕದನ ಇನ್ನಷ್ಟು ಕಾವೇರ್ತಾ ಇದೆ. ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಇಬ್ಬರು ಕೂಡ ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಏನು ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಡೈರೆಕ್ಟ್ ಆಗಿ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರೆ. ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ದೆಹಲಿಯಲ್ಲಿ ಮಾಡ್ತಾರೆ. ಆ ಚಿಂತೆಯಲ್ಲಿದ್ದಂತೆ ಕಾಣ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಏನು ಮಾತನಾಡ್ತಾರೆ ಡಿ.ಕೆ. ಶಿವಕುಮಾರ್? ಅನೇಕ ಬಾರಿ ಹೋಗಿದ್ರು, ಕೆಲವೊಂದು ಸಲ ಸಿಕ್ಕರು, ಕೆಲವೊಂದು ಸಲ ಸಿಗಲಿಲ್ಲ ನಾಯಕರು. ಇನ್ನು ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೇನೆ ಹೋಗ್ತಾ ಇರೋದ್ರಿಂದ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಮಾಡಬಹುದು. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿ.ಕೆ. ಶಿವಕುಮಾರ್ ಜೊತೆ ಸುರ್ಜೇವಾಲಾ ಮಾತುಕತೆ ನಡೆಸಿದ್ರು. ಅದು ಏರ್ಪೋರ್ಟ್ನಲ್ಲಿ ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಒಂದು ದಿನದ ಮಟ್ಟಿಗೆ ಬಂದಿದ್ರು ಅವರು. ಆಗ ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಜೊತೆ 1 ಗಂಟೆಗಳ ಕಾಲ ಮೀಟಿಂಗ್ ಅನ್ನು ಮಾಡ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಇಬ್ಬರು ನಾಯಕರ ಜೊತೆ 15 ನಿಮಿಷ, ಡಿ.ಕೆ. ಶಿವಕುಮಾರ್ ಜೊತೆ 1 ಗಂಟೆ. ಅಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಏನಾಗಬಹುದು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ? ಏನೋ ಒಂದು ಪ್ಲಾನ್ ರೆಡಿ ಇಟ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ. ಖರ್ಗೆ ಅವರ ಕರ್ಮಭೂಮಿಯಿಂದಲೇ ಆ ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಖರ್ಗೆ ಅವರ ಜೊತೆ ಕೈ ಜೋಡಿಸಿದ್ರ ಡಿ.ಕೆ. ಶಿವಕುಮಾರ್ ಎನ್ನುವಂತಹ ಪ್ರಶ್ನೆ ಇದೆ. ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರ ಜೊತೆ. ಏನಾಗಬಹುದು ಹಾಗಾದ್ರೆ ದೆಹಲಿಯಲ್ಲಿ? ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನಾಗಿರುತ್ತೆ, ಯಾವ ರೀತಿಯಾಗಿದೆ ಅನ್ನೋಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ಬಾರಿ ಶತಾಯ ಗತಾಯ ಸಿಎಂ ಸೀಟು ಅದಕ್ಕೆ ಏರ್ಲೇಬೇಕು ಅಂತ ಹೇಳಿ ತಂತ್ರವನ್ನು ಹೂಡ್ತಾ ಇದ್ದಾರೆ ಡಿ.ಕೆ. ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯ ಜೊತೆ ಡಿ.ಕೆ. ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಜೊತೆ ಮಾತನಾಡಿರುವಂತಹ ಡಿ.ಕೆ. ಶಿವಕುಮಾರ್ ತಂತ್ರ ಏನಿರಬಹುದು ಹಾಗಾದ್ರೆ? ಸಿದ್ದರಾಮಯ್ಯ ಅವರನ್ನು ಹಿಂದಿಕ್ಕಲು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಅವರನ್ನ ಹಣಿಯಲು ತಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಯನ್ನು ಹಾಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿಯೇ ಮೆಗಾ ಐಡಿಯಾ ರೆಡಿ ಆಗಿದೆ. ಪಕ್ಕಾ ಪ್ಲಾನ್ ಜೊತೆಗೆ ದೆಹಲಿಗೆ ಹಾರಿದ್ದಾರೆ ಡಿ.ಕೆ. ಶಿವಕುಮಾರ್ ಎನ್ನುವಂತಹ ಪ್ರಶ್ನೆ ಏನಿರಬಹುದು? ದೊಡ್ಡ ಪ್ಲಾನ್ ಅದು. ಈ ಬಾರಿ ನಿಜವಾಗಿಯೂ ಕೂಡ ಅವರು ಬಯಸಿದಂತಹ ಸ್ಥಾನ ಸಿಗುತ್ತಾ ಅಥವಾ ಅದಕ್ಕೆ ಉತ್ತರ ಏನಾದರೂ ಸಿಗುತ್ತಾ? ಹೈಕಮಾಂಡ್ನಿಂದ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು, ಉತ್ತರವನ್ನು ಬಯಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇದುವರೆಗೂ ಕೂಡ ಅದ್ರ ಬಗ್ಗೆ ಏನೂ ಸಿಕ್ಕಿಲ್ಲ. ಪ್ರತಿ ಬಾರಿಯೂ ಕೂಡ ಅವರಿಗೆ ನಿರಾಸೆ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಕಳೆದ ಬಾರಿ ದೆಹಲಿಗೆ ಹೋದಾಗ ಕೆಲ ನಾಯಕರೇನು ಸಿಕ್ಕಿದ್ರು, ಅವರ ಜೊತೆ ಮಾತುಕತೆ ಆದ ನಂತರ ಸ್ವಲ್ಪ ಮನಸ್ಸಲ್ಲಿ ನೆಮ್ಮದಿ, ನಿರಾಳ ಭಾವನೆ ಇತ್ತು. ಅದಾದ ನಂತರವೂ ಕೂಡ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ. ಹೈಕಮಾಂಡ್ ಏನೂ ಕೂಡ ಹೇಳಲಿಲ್ಲ. ಬಹಿರಂಗವಾಗಿ ಒಳಗೆ ಏನಾದರೂ ಮಾತುಕತೆ ಆಗಿರ್ಬೋದು, ಆದರೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ಬಹಿರಂಗವಾಗಿ ಯಾವ ವಿಚಾರವನ್ನು ಕೂಡ ಹೇಳಿಲ್ಲ. ಅದಕ್ಕೆ ಇದು ಇನ್ನೂ ಕೂಡ ಚರ್ಚೆಯಲ್ಲಿದೆ. ಹೀಗಿರುವಾಗ ಖರ್ಗೆ ಅವರ ಜೊತೆ ಸೇರಿಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ. ದೊಡ್ಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ, ತಂತ್ರವನ್ನು ಹೆಣೆದಿದ್ದಾರೆ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಮೊದಲಿನಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಪೈಪೋಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಅವರದ್ದೇ ಆದಂತಹ ವರ್ಚಸ್ಸಿದೆ, ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಅಷ್ಟೇ. ಕಾಂಗ್ರೆಸ್ನಲ್ಲಿರುವಂತಹ ಪ್ರಬಲ ನಾಯಕರಲ್ಲಿ ಇವರಿಬ್ಬರು ಮುಂಚೂಣಿಯಲ್ಲಿರ್ತಾರೆ. ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ನಾಯಕತ್ವದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇರೋದು ಅಂತಂದರೆ ಅದು ಡಿ.ಕೆ. ಶಿವಕುಮಾರ್. ಬೇರೆ ಬೇರೆ ನಾಯಕರು ಕೂಡ ನಾವಿದ್ದೀವಿ, ನಮಗೂ ಬೇಕು ಅಂತ ಕೇಳ್ತಾರೆ. ಏನಾಗಬಹುದು ಅಂತ ದೆಹಲಿ ಅಂಗಳದಲ್ಲೇ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಶಾಸಕರ ಪಕ್ಕ ಲಿಸ್ಟ್ ಅನ್ನು ಹಿಡಿದುಕೊಂಡು ದೆಹಲಿಗೆ ಡಿ.ಕೆ. ಹೊರಟಿದ್ದಾರೆ. ಟೂರ್ ಅನ್ನು ಹಾಕೊಂಡಿದ್ದಾರೆ. ಸಿಎಂ ಸೀಟು ನೀಡದಿದ್ರೆ ನನ್ನ ದಾರಿಗೆ ನನ್ನನ್ನು ಬಿಟ್ಟು ಬಿಡಿ ಅಂತ ಏನಾದರೂ ಹೇಳ್ತಾರಾ ಅಂತ ಹೈಕಮಾಂಡ್ ನಾಯಕರ ಮುಂದೆ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಅಸಲಿ ಸಮರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ.
ದೆಹಲಿಯ ಅಂಗಳದಲ್ಲಿ ಏನಾಗಬಹುದು, ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು, ಅವರ ಕಡೆ ಇರುವಂತಹ ಶಾಸಕರ ಪಕ್ಕಾ ಲಿಸ್ಟ್ ಅನ್ನು ತಗೊಂಡು ಹೋಗಿ ಅವ್ರ ಮುಂದೆ ಇಟ್ಟು ನೋಡಿ ನನ್ನ ಜೊತೆ ಇಷ್ಟು ಜನ ಇದ್ದಾರೆ, ನನಗೆ ನಾಯಕತ್ವದ ಒಂದು ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಡಿ, ನನಗೆ ಸಿಎಂ ಸ್ಥಾನವನ್ನು ಕೊಡಿ, ಇಲ್ಲ ಅಂತಂದ್ರೆ ನನ್ನ ದಾರಿಗೆ ನನ್ನ ಬಿಟ್ಟುಬಿಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ, ನಾನು ಏನು ಮಾಡಬೇಕು ಆ ನಿರ್ಧಾರವನ್ನು ತಗೋತೀನಿ ಅಂತ ಏನಾದರೂ ಹೇಳ್ತಾರೆ ಈ ಬಾರಿ. ಖಂಡಿತವಾಗಿ ಏನಾದರೂ ಮಾತನಾಡಿದ್ರೆ ಒಂದು ನಿರ್ಧಾರಕ್ಕೆ ಬರಬಹುದು ಹೈಕಮಾಂಡ್ ಈ ಬಾರಿ. ಇಲ್ಲವಾದರೆ ಈ ನಾಯಕತ್ವದ ವಿಚಾರ ಇನ್ನೂ ಕೂಡ ಮುಂದುವರಿಯುತ್ತೆ. ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಅವರು ಇಲ್ಲಿಯವರೆಗೂ ಏನು ಹೇಳ್ತಾ ಇಲ್ಲ, ಅದೇ ಇಲ್ಲಿ ಗೊಂದಲಕ್ಕೆ ಕಾರಣವಾಗಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಇದು ಬಲ, ಡಿ ಕೆ ಶಿವಕುಮಾರ್ಗೆ ಅದರಲ್ಲಿ ಇದೊಂದು ಗೊಂದಲ. ಎಲ್ಲಿಯವರೆಗೂ ಹೈಕಮಾಂಡ್ ಹೇಳೋದಿಲ್ವೋ ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ, ಅದೇ ರೀತಿಯಾಗಿ ಎಲ್ಲಿಯವರೆಗೂ ಹೈಕಮಾಂಡ್ ಹೇಳೋದಿಲ್ವೋ ಅಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ಗೆ ಟೆನ್ಷನ್ ಇದ್ದಿದ್ದೆ. ಅದಕ್ಕಾಗಿಯೇ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡಿ, ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಮತ್ತೆ ಹೋಗ್ತಾ ಇದ್ದಾರೆ. ಒಂದು ಪಕ್ಕಾ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಈ ಬಾರಿ. ಯಾಕಂದ್ರೆ ಅವರ ಜೊತೆ ಇರುವಂತಹ ಅವರ ಬೆಂಬಲಿಗರಾಗಿರುವಂತಹ ಯಾವಾಗಲೂ ಕೂಡ ಅವರ ಏಳಿಗೆಯನ್ನ ಮತ್ತೆ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನುವಂತಹ ಒಂದು ಕೆಲ ನಾಯಕರೇನಿದ್ದಾರೆ ಅವರ ಜೊತೆಯಲ್ಲಿರುವಂಥವರು ಅವರ ಲಿಸ್ಟ್ ಅನ್ನ, ಶಾಸಕರ ಪಕ್ಕಾ ಒಂದು ಲಿಸ್ಟ್ ಅನ್ನು ತಗೊಂಡು ಹೋಗ್ತಾ ಇದ್ದಾರೆ ದೆಹಲಿಗೆ. ಸಿಎಂ ಸೀಟು ಬೇಕೇ ಬೇಕು, ಕೊಡಿ, ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನನ್ನ ದಾರಿಗೆ ನಾನು ಬಿಟ್ಟುಬಿಡಿ, ನಾನು ನೋಡ್ಕೊತೀನಿ ಆಮೇಲೆ. ಒಂದು ರೀತಿಯಲ್ಲಿ ಸಮರವನ್ನು ಸಾರ್ತಾ ಇದ್ದಾರೆ. ಇದು ಅಸಲಿ ಸಮರ ಅಂತ ಹೇಳ್ಬೋದು ಈ ಬಾರಿ. ಅಥವಾ ದೆಹಲಿಯಿಂದ ವಾಪಸ್ ಬಂದ ನಂತರ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದ್ರ ಮೇಲೆ ಕೂಡ ನಿರ್ಧಾರ ಆಗಿರುತ್ತೆ. ಯಾಕಂದ್ರೆ ಅನೇಕ ಬಾರಿ ನಾವು ನೋಡಿದ್ದೀವಿ, ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿರೋದು ಡಿ ಕೆ ಶಿವಕುಮಾರ್. ಯತೀಂದ್ರ ಹೇಳಿಕೆಯನ್ನು ಕೊಟ್ಟಾಗ ಕೂಡ ಹೇಳಿದ್ರು, ಹೌದು ಅವರೇ ನಮ್ಮ ಹೈಕಮಾಂಡು, ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತ. ಇನ್ನು ಮಹದೇವಪ್ಪ ಅವರು ಮಾತನಾಡಿದ ಕೂಡ ಅಷ್ಟೇ ಅದೇ ಮಾತನ್ನು ಹೇಳಿದ್ರು. ಯಾರ್ಯಾರ ನಾಯಕರು ಎಲ್ಲೆಲ್ಲಿ ಏನೇನು ಮಾತನಾಡ್ತಾ ಇದ್ದಾರೋ ಅದಕ್ಕೆ ತಕ್ಕ ಹಾಗೆ ಒಂದು ರೀತಿಯಾಗಿ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟು ಅವರಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಬಂದಿತ್ತು. ಹೀಗಾಗಿ ದೆಹಲಿಯಲ್ಲಿ ಏನು ಮಾಡ್ತಾರೆ, ಆ ಪ್ಲಾನ್ ಏನಾಗಿರಬಹುದು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿದ್ದು ಡಿ ಕೆ ಕುರ್ಚಿ ಕದನ ಹೈಕಮಾಂಡ್ಗೆ ಧರ್ಮ ಸಂಕಷ್ಟ ಆಗಿದೆ. ನಾನೇ ಫುಲ್ ಟೈಮ್ ಸಿಎಂ ಎನ್ನುತ್ತಿರುವಂತಹ ಸಿದ್ದರಾಮಯ್ಯ ಇನ್ನೊಂದು ಕಡೆ ನನಗೂ ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ನಾನೇ ಸಿಎಂ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರನ್ನು ಒಪ್ಪಿಸುವುದು, ಯಾರನ್ನ ಕೈ ಬಿಡಬಹುದು, ಹೈಕಮಾಂಡ್ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ. ಧರ್ಮ ಸಂಕಟದಲ್ಲಿ ಸಿಲುಕಿರುವಂತಹ ಹೈಕಮಾಂಡ್ ನಾಯಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ. ಕೈ ಇಸಿಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಇಬ್ಬರು ನಾಯಕರು ಪ್ರಬಲರೇ, ಇಬ್ಬರಿಗೂ ಕೂಡ ಜನರ ಒಂದು ಅಭಯ ಇದೆ, ಜನ ಬೆಂಬಲ ಇದೆ, ನಾಯಕರ ಬೆಂಬಲ ಇದೆ. ಇಬ್ಬರಲ್ಲಿ ಒಬ್ಬರನ್ನು ಬಿಟ್ಟರು ಕಷ್ಟ, ಇಬ್ಬರಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡಿದ್ರು ಕಷ್ಟ, ಅಥವಾ ಒಬ್ಬರ ಪರವಾಗಿನೇ ನಿರ್ಧಾರವನ್ನು ತಗೊಂಡ್ರು ಕೂಡ ಕಷ್ಟ. ಏನನ್ನು ಕೂಡ ತೆಗೆದುಕೊಳ್ಳೋಕೆ ಆಗದೆ ಇರುವಂತಹ ಧರ್ಮ ಸಂಕಟದಲ್ಲಿ ಹೈಕಮಾಂಡ್ ಇದೆ. ಆದರೆ ಇವರು ಮಾತ್ರ ತಮ್ಮ ಪಟ್ಟನ್ನು ಬಿಡುತ್ತಾ ಇಲ್ಲ. ಒಂದು ರೀತಿಯಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ. ಈ ವಿಚಾರದಲ್ಲಿ ಅವರು ಕ್ಲಿಯರ್ ಆಗಿದ್ದಾರೆ, ಹೈಕಮಾಂಡ್ ನನ್ನ ಪರವಾಗಿದೆ. ಇಲ್ಲಿಯವರೆಗೂ ಅನೇಕ ಬಾರಿ ಈ ವಿಚಾರ ಚರ್ಚೆಗೆ ಬಂದರೂ ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನು ತಗೋತಿಲ್ಲ ಅಂತಂದ್ರೆ ನಿಜವಾಗಿಯೂ ಕೂಡ ಹೈಕಮಾಂಡ್ ನನ್ನ ಕಡೆಯಲ್ಲಿದೆ, ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅದಕ್ಕೆ ಅವರು ಪ್ರತಿ ಬಾರಿಯೂ ಕೂಡ ಇದ್ರ ಬಗ್ಗೆ ಚರ್ಚೆ ಬಂದಾಗ, ಪ್ರಶ್ನೆ ಬಂದಾಗ ಹೇಳೋದು ಒಂದೇ ಮಾತು, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಹೇಳಿದರೆ ನಾನು ಬಿಟ್ಟುಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಎಲ್ಲಿಯವರೆಗೂ ಹೈಕಮಾಂಡ್ ಹೇಳೋದಿಲ್ವೋ ಅಲ್ಲಿವರೆಗೂ ನಾನೇ ಸಿಎಂ. ಇದು ಸ್ಪಷ್ಟವಾದ ಉತ್ತರ ಸಿದ್ದರಾಮಯ್ಯ ಅವರಿಂದ ಪ್ರತಿ ಬಾರಿಯೂ ಕೂಡ ಕೇಳೋಕೆ ಸಿಗ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಪ್ರತಿ ಬಾರಿ ಕೂಡ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಿರುಗೇಟು ಕೊಡುವಂತಹ ಮಾತನ್ನಾಡ್ತಾ ಇದ್ದಾರೆ. ಅದು ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಎಲ್ಲೂ ಹೇಳ್ತಾ ಇಲ್ಲ. ಅವರು ಪದೇ ಪದೇ ದೆಹಲಿಗೆ ಪ್ರವಾಸವನ್ನು ಹೋಗ್ತಾ ಇದ್ದಾರೆ, ಅಲ್ಲಿ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ಗೂ ಮುನ್ನ ಸಭೆಗಳನ್ನು ಮಾಡ್ತಾ ಇದ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳ ಜೊತೆ, ಆ ಮಂತ್ರಿಗಳ ಜೊತೆ. ಆ ಸಮಯದಲ್ಲಿ ಇವರು ದೆಹಲಿಗೆ ಹೋಗಿದ್ರು, ಆಗಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು, ಯಾಕೆ ಈ ಸಮಯದಲ್ಲಿ ಹೋದ್ರು ಅಂತ. ಹೀಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಏನೋ ಒಂದು ಪ್ಲಾನ್ ಇದೆ, ಅವರ ಬೆಂಬಲಿಗರು ಶಾಸಕರು ಎಷ್ಟು ಜನ ಇದ್ದಾರೆ ಅದರೊಂದು ಲೀಸ್ಟ್ ತಗೊಂಡಿದ್ದಾರೆ ಅನ್ನೋಂತಹ ವಿಚಾರ ಏನಿದೆ, ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ಏನು MLAಗಳಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿರುವಂಥವರು ಬಯಸ್ತಾ ಇದ್ದಾರೆ, ನಮ್ಮ ನಾಯಕನನ್ನು ನಾವು ಸಿಎಂ ಕುರ್ಚಿ ಮೇಲೆ ನೋಡಬೇಕು ಅಂತ ಹೇಳಿ. ಅವರ ಆಸೆ ಫಲಿಸುತ್ತೋ ಇಲ್ವೋ, ಆದರೆ ಅವರಂತೂ ಕಾಯ್ತಾನೆ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ
CM ಬೆಂಬಲಿಗರೇನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಕೆಳಗಿಳಿಯೋದಿಲ್ಲ, ಪೂರ್ಣಾವಧಿಯ CM ಆಗಿರ್ತಾರೆ. ಇನ್ನು ಮುಂದೆ ಬರುವಂತಹ ಇನ್ನೊಂದೆರಡು ಬಜೆಟ್ಗಳನ್ನು ಕೂಡ ಅವರೇ ಮಂಡನೆ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿರುವಾಗ ಎರಡೂ ಕಡೆಯ ಬೆಂಬಲಿಗರಿಂದ ಪ್ರತಿನಿತ್ಯವೂ ಕೂಡ ಅನೇಕ ಬಾರಿ ಹೇಳಿಕೆಗಳನ್ನು ನೋಡೋಕೆ ಸಿಗುತ್ತಾ ಇದೆ, ಕೆಲವೊಂದು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಕೂಡ ಈ ವಿಚಾರ ಚರ್ಚೆಯಲ್ಲಿದೆ. ನವೆಂಬರ್ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಎನ್ನುವಂತಹ ವಿಚಾರದಿಂದ ಹಿಡಿದು ಇಲ್ಲಿಯವರೆಗೆ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಯಲ್ಲಿದೆ. ಯಾವ ವಿಚಾರವೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಆಗುವಂತಹ ಕಾರ್ಯಕ್ರಮಗಳಾಗ್ತಾ ಇದೆ, ಬಜೆಟ್ ಆಗ್ತಾ ಇದೆ, ಇನ್ನೇನು ಎಲೆಕ್ಷನ್ಗಳು ಬರುತ್ತೆ, ಎಲ್ಲವೂ ಕೂಡ ಆಗಿ ಹೋಗ್ತಾ ಇದೆ. ಆದರೆ ಈ ವಿಚಾರ ಮಾತ್ರ ಹಂಗೆ ಪೆಂಡಿಂಗ್ ಇದೆ. ಯಾವ ಹೈಕಮಾಂಡ್ ನಾಯಕರು ಕೂಡ ಏನು ನಿರ್ಧಾರ ತಗೋತಾ ಇಲ್ಲ. ರಾಹುಲ್ ಗಾಂಧಿ ಅವರಾಗಿರಲಿ, ಸೋನಿಯಾ ಗಾಂಧಿ ಅವರಾಗಿರಲಿ, ಸುರ್ಜೇವಾಲ್ ಆಗಿರಲಿ, ವೇಣುಗೋಪಾಲ್ ಆಗಿರಲಿ, ಯಾವ ಹೈಕಮಾಂಡ್ ನಾಯಕರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಸೇರಿಸಿ ಯಾರೂ ಕೂಡ ಇದ್ರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ, ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೆ DK ಶಿವಕುಮಾರ್ ಪ್ರತಿ ಬಾರಿಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಪಕ್ಷಕ್ಕೆ ನಾನು ನಿಷ್ಠ ಅಂತ ಅನೇಕ ಬಾರಿ ಹೇಳಿದ್ರು. ಎಲ್ಲೋ ಒಂದು ಕಡೆ KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ವೇದಿಕೆ ಮೇಲೆ ಹೇಳಿದ್ರು ಹೊಸಬರಿಗೆ ಅವಕಾಶ ಕೊಡಬೇಕು ಅಥವಾ ಮುಂದೆ ಬರುವಂಥವರು ನಾವು ಮಾಡಿದ ಕೆಲಸಗಳನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂತಹ ಮಾತು. ಆ ಮಾತು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎಲ್ಲೋ ಒಂದು ಕಡೆ ಅಧ್ಯಕ್ಷ ಸ್ಥಾನವನ್ನು ಬಿಡ್ತಾ ಇದ್ದಾರೆ DK ಶಿವಕುಮಾರ್, ಅದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಒಂದಷ್ಟು ದಿನಗಳ ಕಾಲ ಆ ವಿಚಾರ ಚರ್ಚೆಯಲ್ಲಿತ್ತು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು, ಏನೋ ಒಂದು ರೇಸಲ್ಲಿ ಇರ್ತೀವಿ ಅಂತ. ಈಗ DK ಶಿವಕುಮಾರ್ ಏನು ದೆಹಲಿಗೆ ಹೋಗ್ತಾ ಇದ್ದಾರೆ, ಅದರ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಏನಾಗಬಹುದು ಏನಿಲ್ಲ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.